ಸ್ಕೂಲಿಂದ ಬಂದೆ. ಇವತ್ತು 17th ಶುಕ್ರವಾರ, ನಾಳೆ 18th 22nd ನಮಗೆ ರಜಾ ಇದೆ. ದೀಪಾವಳಿ ಹಾಲಿಡೇಸ್ ಕೊಟ್ಟಿದ್ದಾರೆ. 20 ನನ್ನ ಬರ್ತಡೇ ಇರೋದ್ರಿಂದ ಇವತ್ತೇ ನನ್ನ ಫ್ರೆಂಡು ನನಗೆ ಅಡ್ವಾನ್ಸ್ಡಾಗಿ ಬರ್ತಡೇ ವಿಶ್ ಮಾಡಿ ಬರ್ತಡೇ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿದ್ದಾಳೆ. ಅದನ್ನು ಓದಿದೆ, ತುಂಬ ಖುಷಿ ಆಯಿತು. ಈ ವಿಡಿಯೋ ಮೂಲಕ ಅವಳಿಗೆ ಇದನ್ನು ಹೆಂಗೆ ಬರೆದಿದ್ದಾಳೆ ಅಂತ ಓದಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರೆದಿದ್ದಾಳೆ ಅಂತ ಓದಿ ತೋರಿಸ್ತೀನಿ ಬನ್ನಿ. ಫ್ರಮ್ ಕಮಾನ್ಯ, ಯೋರ್ ಗಾಸಿಪ್ ಗರ್ಲ್, ಟು ಜಾಹ್ನವಿ, ಮೈ ಗಾಸಿಪ್ ಗರ್ಲ್. Many more happy birthday, Janu, my life girl. God bless you. Your all dreams come true. Hey my Saheba, hey my gossip girl, hey my best friend, hey my love. Thank you for being in my life as a best friend. Hey Janu, do you know that today it's your birthday? Where is treat? Just kidding. The word of just kidding. What is special? J means you and K means I. We are just kidding. I will say a song to you. When you see this song, will you come to my mind? Shall I? I'm sorry, don't leave me. I know that it's not easy. I'm sorry, don't. My love is gone. My love is gone, but it's back. Thank you, Janu. Thank you for everything. It means a lot. And at last but not least, sorry because for your sadness which is made by me. ಥ್ಯಾಂಕ್ ಯು ಸೋ ಮಚ್ ಕಮಾನ್ಯ. ಅದು ಜಸ್ಟ್ ಕಿಡ್ಡಿಂಗ್ ವರ್ಡ್ ಏನಕ್ಕೆ ನಮಗೆ ಹೋಲಿಸಿದಾಳೆ ಅಂದರೆ, ನನ್ನ ಹೆಸರು ಜಾನ್ವಿ, ಅವಳ ಹೆಸರು ಕಮಾನ್ಯ, ಅದಕ್ಕೆ ಜಸ್ಟ್ ಕಿಡ್ಡಿಂಗ್ ತುಂಬ ಸ್ಪೆಷಲ್ ವರ್ಡು. ಜೆ ಅಂದರೆ ನಾನು, ಕೆ ಅಂದರೆ ನೀನು, ಜಸ್ಟ್ ಕಿಡಿಂಗ್ ನಾವಿಬ್ಬರು ಸೇರಿದ್ರೆ ಅಂತ ಅವಳು ಆ ವರ್ಡನ್ನು ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಕಮಾನ್ಯ, ಇಟ್ ಮೀನ್ಸ್ ಅ ಲಾಟ್. ಐ ಲವ್ ಯು ಟು ಕಮಾನ್ಯ. ಥ್ಯಾಂಕ್ ಯು. ಬಾಯ್.